ಮೆಡಿಕಲ್ ಆಫೀಸರಾ? ನೀವು THO. ಸಿಟಿ ಸ್ಕ್ಯಾನ್ ಕೆಲಸ ಮಾಡ್ತಾ ಇಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಾನು ಘೋಷಣೆ ಮಾಡಿದ್ದಾರೆ. ಆದ್ರೆ ಇರಬೇಕಾದ ಕ್ರೈಟೀರಿಯಾಗಳು ನೋಡಿ, ಈಗ ಅದು ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಿಪೇರಿ ಆಗಬೇಕಾಗಿರುವಂಥದ್ದು. ಅದನ್ನ ಈಗ ನಮ್ಮ ಹಂತದಲ್ಲಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿದೀವಿ. ಸಿಬ್ಬಂದಿಗಳು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಳ್ಳೋದಕ್ಕೆ ಹೇಳಿದೀವಿ. MRI ಸ್ಕ್ಯಾನ್ ಖಂಡಿತವಾಗಿಯೂ ಬರ್ತಾ ಇದೆ, ಆಯ್ತಾ. ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ MRIಗಳನ್ನು ಕೊಡೋದಕ್ಕೆ ಕಾರ್ಯಕ್ರಮ ಈಗ ನಾವು ಅದು ಒಂದು ಟೆಂಡರ್ ಪ್ರೊಸೆಸ್ಸಲ್ಲಿದೆ. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ನಮ್ಮ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಜನರಿಗೆ ಉಚಿತವಾದಂಥ MRI ಕೊಡೋದು ಕೂಡ ನಾವು ತಗೊಂಡ್ಬರ್ತಾ ಇದ್ದೀವಿ. ಖಾಸಗಿ ಆಸ್ಪತ್ರೆಗಳು ಕೂಡ ಇದೆ, ನಮ್ಮ ಆಸ್ಪತ್ರೆ ಕೂಡ ಇದೆ. IPHL ಲ್ಯಾಬ್ ಕೂಡ ಆಗಿದೆ ರಾಮನಗರದ ಜಿಲ್ಲಾ ಆಸ್ಪತ್ರೆಗೆ. ಇಲ್ಲ ಸಮಗ್ರವಾಗಿ ಅನೇಕ ಅಲ್ಲಿ ತಪಾಸಣೆ ಟೆಸ್ಟ್ಗಳನ್ನ ಮಾಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ. ಆದಷ್ಟು ಮಟ್ಟಿಗೆ ನಮ್ಮ ಜನರಿಗೆ ಅಗತ್ಯ ಇರುವಂಥ ಟೆಸ್ಟ್ಗಳನ್ನು ನಮ್ಮಲ್ಲೇ ಸಿಗೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ನೋಡಿ, KPC ಅಧ್ಯಕ್ಷರಾಗೋ ಬಗ್ಗೆ ಎಲ್ಲರೂ ಏನು ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಆಗಬೇಕು ಅಂತಲೇ ಹೇಳಿರೋದು. ಹೈಕಮಾಂಡ್ ತೀರ್ಮಾನದಾಗ ನಾವೆಲ್ಲ ಹೋಗ್ತೀವಿ ಅಂತಲೂ ಹೇಳಿದ್ದಾರೆ, ಆಯ್ತಾ. ಆದ್ದರಿಂದ ಅದು ಆ ವಿಷಯದ ಬಗ್ಗೆ ನಾವಿನ್ನೇನು ಹೆಚ್ಚು ಚರ್ಚೆ ಮಾಡೋ ಅಗತ್ಯ ಇಲ್ಲ. BJPಯಲ್ಲಿ ಆಗ್ತಾ ಇರೋ ಗೊಂದಲಕ್ಕೂ ನಮಗೂ ಹೋಲಿಕೆ ಮಾಡಲೇಬೇಡಿ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಮೊನ್ನೆ ಬೆಳಗಾವಿಯಲ್ಲೂ ಕೂಡ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡೋದು. ಎಲ್ಲ ಕಾರ್ಯಕ್ರಮಗಳು ಮುಖ್ಯಮಂತ್ರಿಯವರು, ನಮ್ಮ ಉಪಮುಖ್ಯಮಂತ್ರಿ, ಅಧ್ಯಕ್ಷರು ಎಲ್ಲರೂ ಜೊತೆಲೇ ಸೇರ್ ಮಾಡ್ತಾ ಇದ್ದೀವಿ. ಚುನಾವಣೆ ಪೂರ್ವದಲ್ಲೂ ಇದನ್ನೇ ಹೇಳಿದ್ರಿ ನೀವು. ಕೆಲವರು ಏನಾಗಿದೆ, ಏನಾದರೂ ಒಂದು ಹುಡ್ಕೋದಕ್ಕೆ ನೋಡ್ತಾ ಇದ್ದಾರೆ, ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡ್ತಾ ಇದ್ದಾರೆ ಅಷ್ಟೇ. ಮಂತ್ರಿ ಆಗಿರೋದು ನಾನು ಕೂಡ ಪವರ್ ಶೇರಿಂಗ್ ನಾನು ಇದ್ದೀನಿ. ಎಲ್ಲರೂ ಪವರ್ ಶೇರಿಂಗ್ ಅಲ್ಲೇ, ಶಾಸಕರಿಗೂ ಕೂಡ ಒಂದು ಆಡಳಿತ ಪಕ್ಷದಾಗ ಅವ್ರಿಗೂ ಕೂಡ ಎಲ್ರಿಗೂ ಪವರ್ ಶೇರಿಂಗ್ ಮಾಡೋದು ಅದು ರಾಜಕೀಯ ಇದ್ದೇ ಇರ್ತದೆ. ಆದರೆ ಅದರಲ್ಲಿ ಯಾವುದೇ ದೊಡ್ಡ ಒಂದು ಸಮಸ್ಯೆ ಏನಿಲ್ಲ. ಅವ್ರ ಪರಿಸ್ಥಿತಿ ನೋಡಿ, ಭಾರತೀಯ ಜನತಾ ಪಾರ್ಟಿ ಪರಿಸ್ಥಿತಿ ನೋಡಿ, ಅಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ. ಒಬ್ರು ಕಂಡ್ರು ಒಬ್ರಿಗೆ ಆಗ್ತಾ ಇಲ್ಲ, ಮಾತಾಡೋಕೆ. CM ಅವ್ರು ಏನು ತಪ್ಪು ಮಾಡಿದ್ದಾರೆ? ಯಾವ ತಪ್ಪು ಮಾಡಿಲ್ಲ. ನಾವು ಬಹಳ ಸ್ಪಷ್ಟವಾಗಿದ್ದೇವೆ. ಲೋಕಾಯುಕ್ತರು ಕೂಡ ತನಿಖೆ ಮಾಡಿಕೊಟ್ಟಿದ್ದಾರೆ. ಬೇರೆ ಈಗ ED ಅವರು ಎಲ್ಲ ಹೋಗಿ ಹುಡುಕಾಡ್ತಾ ಇದ್ದಾರೆ. ಈಗ ಮೊನ್ನೆ ಯಾವುದೋ 300 ಕೋಟಿ ರೂಪಾಯಿ ಅಂತ ಹೇಳಿದ್ರು. ಅದಕ್ಕೂ CMಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಸುಮ್ಮನೆ ಅದಕ್ಕೆ CM ಹೆಸರನ್ನು ಅದಕ್ಕೆ ಸೇರ್ಸೋಕೆ ನೋಡಿದ್ರು. ಸೊ ED ಅವರು ನೋಡ್ತಾವ್ರೆ, CBI ಅವ್ರಿಗೂ ಕೂಡ ತಗೊಳ್ಳೋಕ್ಕೆಲ್ಲ ಪ್ರಯತ್ನ ಮಾಡಿದ್ರು, ಲೋಕಾಯುಕ್ತನೂ ಮಾಡ್ತಾ ಇದ್ದಾರೆ. ಯಾರು ಬೇಕಾದ್ರೆ ತನಿಖೆ ಮಾಡಲಿ, ನಾವು ಆ ಥರದೇನು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ವಿನಾಕಾರಣ ಅವರ ಹೆಸರನ್ನು ಹಾಳು ಮಾಡಬೇಕು ಅಂತೇಳಿ ಷಡ್ಯಂತ್ರ ಕೇಂದ್ರ BJP ಮಾಡ್ತಾ ಇರೋದ್ರಲ್ಲಿ ಸಂದೇಹನೇ ಇಲ್ಲ, ಸ್ಪಷ್ಟ ಇದೆ. ಅಧಿಕಾರಿಗಳು ಕಳಿಸೋದು, ರೇಡ್ ಮಾಡಿಸೋದು, ಅವ್ರಿಗೆ ಇಂಥ ಇದೇ ಥರ ಹೇಳಿಕೆ ಕೊಡಿ ಅಂತ ಹೇಳುವಂಥದ್ದು, CM ಹೆಸರು ತಗೊಂಬನ್ನಿ ಅಂತ ಹೇಳೋದು, ಇದೆಲ್ಲ IT ED ಅಧಿಕಾರಿಗಳು ಕೈಗೊಂಬೆಗಳ ಥರ, BJPಯ ಒಂದು ಪಕ್ಷದ ಕೈಗೊಂಬೆಗಳ ಥರ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ನಾವು ಅದನ್ನೆಲ್ಲ ಎದುರಿಸೋಕ್ಕೂ ತಯಾರಾಗಿದ್ದೀವಿ. ಶಿವಕುಮಾರ್ ಅವರು ಎದುರಿಸಲಿಲ್ವಾ? ಅವರಿಗೆಲ್ಲ ಏನು ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ತಾನೇ. ಸೊ ಈ BJPಯವರು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಏನು ಈ ಸರ್ವಾಧಿಕಾರ ಧೋರಣೆಯಲ್ಲಿ ವಿರೋಧಿಗಳನ್ನು ನಾವು ಮುಗಿಸ್ಬೇಕು ಅಂತ ಹೇಳಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಾವು ಬಲಿಯಾಗಬೇಕಾ? ನಾವು ತಲೆ ತೆಗೆಸ್ಕೋಬೇಕಾ? ನಾವು ತಪ್ಪು ಮಾಡಿದ್ದೀವ? ನಾವೇನು ತಪ್ಪು ಮಾಡಿಲ್ಲ. ಸಿದ್ದರಾಮಯ್ಯ ಅವರು ಯಾವ 1% ಕೂಡ ತಪ್ಪು ಮಾಡಿಲ್ಲ.